ತಲೆಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಇವತ್ತು ಸಹ ಗಿರೀಶ್ ಮಠಣ್ಣವರ್, ಜಯಂತ್, ಅಭಿಷೇಕ್ ಹಾಗೂ ವಿಠಲಗೌಡ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಲಿದ್ದಾರೆ. ನಿನ್ನೆ ಬುರುಡೆ ತಂದ ಸ್ಥಳದಲ್ಲಿ ಎಸ್ಐಟಿ ಪೊಲೀಸರು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಬಂಗ್ಲೆಗುಡ್ಡಕ್ಕೆ ವಿಠಲಗೌಡ ಅವರನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರ್ತಕ್ಕಂಥ ಜಾಗ ಈ ಬಂಗ್ಲೆಗುಡ್ಡ. ಸೊ ಏನೇನಾಗಿದೆ, ಇಡೀ ಕಥೆ ಯಾವ ರೀತಿಯಲ್ಲಿ ಹುಟ್ಕೊಂಡಿದೆ, ಯಾವ ರೀತಿಯಲ್ಲಿ ಕಥೆನ ಹೆಣೆಯಲಾಯಿತು, ಆನಂತರ ಅದನ್ನು ಪ್ರಚಾರ ಮಾಡೋದಕ್ಕೆ ಈ ಯೂಟ್ಯೂಬರ್ಸ್ ಅವ್ರುಗಳು ಕೂಡ ಕನೆಕ್ಟೆಡ್, ಎಲ್ಲರೂ ಕೂಡ ಕನೆಕ್ಟೆಡ್ ಅಂತ ಹೇಳಲಾಗಿದೆ. ಒಬ್ರಿಗೊಬ್ರು ಒಂದು ಗುಂಪನ್ನೇ ಕರೆದು ಯಾರ್ಯಾರು ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಹೋಗಬೇಕು ಅಂತ, ಆಮೇಲೆ ಆ ಬುರುಡೆ ತೊಗೊಂಬಂದಿರೋಂಥ ಆ ಬುರುಡೆನ ಕತ್ತಿಯಲ್ಲಿ ತೆಗೆದು ಚೀಲಕ್ಕೆ ಹಾಕುವ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು, ಪಕ್ಕದಲ್ಲಿ ಒಂದು ಸೀರೆ ಕಟ್ಬಿಟ್ಟು ಇಡೀ ಪ್ರಕರಣದ ಹೈ ಡ್ರಾಮಾ ಇಂಚಿಂಚು ರಿವೀಲ್ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಒಟ್ಟಿನಲ್ಲಿ ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಹೆಚ್ಚಿನ ಥ್ರಿಲ್ ಈ ಪ್ರಕರಣದಲ್ಲಿ ಇತ್ತು ಅಂತಾನೆ ಹೇಳಬೇಕು. ಆದರೆ ಸಾಕಷ್ಟು ಅನಾಹುತಗಳಿಗೂ ಕೂಡ ಇಡೀ ಪ್ರಕರಣ ಕಾರಣವಾಯಿತು. ಆದರೆ SIT ತನಿಖೆ ಇನ್ನೂ ಮುಂದುವರೆದಿದೆ. ತನಿಖೆ ಕೊನೆಯ ರಿಪೋರ್ಟ್ ಬಂದ ಮೇಲೇ, ಕೋರ್ಟ್ನ ಆದೇಶ ಬಂದ ಮೇಲೇ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದುವರೆಗೆ ಸಿಗೋ ಮಾಹಿತಿಯನ್ನಷ್ಟೇ ನಾವು ಜನರೆದುರು ಇಡಬಹುದು. ನಾಗೇಂದ್ರ ಬಾಬು, ಈಗ ಯಾವ ಹಂತದಲ್ಲಿದೆ ಇಡೀ ಪ್ರಕರಣದ ಚಿತ್ರಣ? ಇವತ್ತಿಗೆ ಏನಿದೆ? ಇದು ಶುರುವಾದಾಗ ಇದ್ರ ಚಿತ್ರಣ ಬೇರೆನೇ ಇತ್ತು, ಬುರುಡೆಯ ಪ್ರಕರಣದ ಚಿತ್ರಣ. ಇವತ್ತಿಗೆ ಈ ಬುರುಡೆ ಪ್ರಕರಣದ ಚಿತ್ರಣ ಯಾವ ರೀತಿಯಲ್ಲಿ ಇದೆ? SIT ಮುಂದೆ ತನಿಖೆಯನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೋದು? ಶ್ರೀಲಕ್ಷ್ಮಿ, ನೇರವಾಗಿ ಹೇಳಬೇಕು ಅಂತಂದರೆ ಈಗ ಟ್ರೈಲರ್, ಇನ್ನು ಪಿಕ್ಚರ್ ಬಾಕಿ ಇದೆ. ಸರಿಯಾಗಿ ತನಿಖೆಯನ್ನು ಮಾಡೋದಕ್ಕೆ SITಗೆ ಖಂಡಿತವಾಗ್ಲೂ ಬಿಟ್ಟಿದ್ದೇ ಆದರೆ ಶ್ರೀಲಕ್ಷ್ಮಿ, ನಮಗಿರುವಂಥ ಮಾಹಿತಿ ಪ್ರಕಾರ ಹತ್ರ 60ರಿಂದ 70 ಜನ ಈ ಒಂದು ಪ್ರಕರಣದಲ್ಲಿ ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. SIT ಮೇಲೆ ಯಾವುದೇ ರೀತಿಯಾದಂಥ ಒತ್ತಡಗಳು ಬರಬಾರ್ದು ಅನ್ನುವ ಚರ್ಚೆಗಳು ಈಗ ಸ್ಥಳೀಯ ಮಟ್ಟದಲ್ಲಿ ಶುರುವಾಗಿದೆ. ಯಾರೆಲ್ಲ ಈ ಬುರುಡೆ ಹಿಂದೆ ಷಡ್ಯಂತ್ರವನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಈ ವಿಚಾರವಾಗಿ ತಗಲಾಕಿಕೊಳ್ತಾರೆ ಅಂತೇಳಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ ಶ್ರೀಲಕ್ಷ್ಮಿ, SIT ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಕೆಲವರು ಸೋನಿಯಾ ಗಾಂಧಿ ಅವರಿಗೆ ಲೆಟರನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ನೋಡಿ, ಈ ರೀತಿಯಾಗಿ ರಾಜಕೀಯ ಒತ್ತಡವನ್ನು ತರುವಂಥ ಕೆಲಸಗಳು ಆಗ್ತಾ ಇದೆಯಾ SIT ಮೇಲೆ ಅನ್ನುವ ಅನುಮಾನಗಳು ಈಗ ನಮಗೆ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ SIT ತನ್ನ ಪಾಡಿಗೆ ತನಿಖೆಯನ್ನು ಮುಂದುವರಿಸಿದೆ ಶ್ರೀಲಕ್ಷ್ಮಿ. ನೋಡಿ, ಅಲ್ಲಿರುವಂಥ ಅಧಿಕಾರಿಗಳು ನೋಡಿ, ಪ್ರಣಬ್ ಮೊಹಂತಿಯವರು, ಜಿತೇಂದ್ರ ಕುಮಾರ್ ದಯಾಮ ಅವರು, ಸೈಮನ್ MN ಅನುಚೇತ್ ಅವರು, ಇವರ ನೇತೃತ್ವದ ತಂಡ ಆತುರದ ತನಿಖೆಗೆ ಮುಂದಾಗಿಲ್ಲ. ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸರಿಯಾದ ರೀತಿಯಾಗಿ ಸೂಕ್ತವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ. ಆ ಬುರುಡೆ ರಹಸ್ಯವನ್ನು ಭೇದಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಶ್ರೀಲಕ್ಷ್ಮಿ, ಈ ಬುರುಡೆ ಹಿಂದೆ ಇರುವಂಥ ಷಡ್ಯಂತ್ರ ಹೇಗಾಯಿತು, ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ನೋಡಿ, ಇಲ್ಲಿಯವರೆಗೂ ಕೂಡ ಇದ್ದಿದ್ದು ತಲೆಬುರುಡೆ ತಂದಿದ್ದು ಯಾರು ಅನ್ನುವ ಪ್ರಶ್ನೆ ಬಂದಾಗ ಚಿನ್ನಯ್ಯ ಅಂತ ಇತ್ತು. ಚಿನ್ನಯ್ಯ ಆದಮೇಲೆ ಅಭಿಷೇಕ್, ಆಮೇಲೆ ಜಯಂತ್, ಆಮೇಲೆ ಗಿರೀಶ್ ಮಠಣ್ಣವರು, ಇಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಆದರೆ SIT ಅಲ್ಲಿಗೆ ಸುಮ್ಮನಾಗಲಿಲ್ಲ. ಈ ತಲೆಬುರುಡೆ ತಂದು ಕೊಟ್ಟಿದ್ದು ಯಾರು, ಇವರೆಲ್ಲ ತಗೊಂಡು ಹೋಗಿದ್ದಾರೆ ಹೊರತು ತಂದು ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಗೆ ಧುಮುಕಿದಾಗ ಕೊನೆಗೆ ವಿಠಲಗೌಡ ಹೌದು ನಾನೇ ತಂದು ಕೊಟ್ಟಿದ್ದೆ ಅಂತೇಳಿ ನಿನ್ನೆ ಮಧ್ಯಾಹ್ನ ಒಪ್ಕೊಳ್ತಾನೆ. ತಕ್ಷಣ ಆತನನ್ನು ಎಲ್ಲಿಂದ ತಂದು ನಡಿ ಜಾಗವನ್ನು ತೋರಿಸಿ ಅಂತೇಳಿ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋದಾಗ SIT ಅಧಿಕಾರಿಗಳು ಕೂಡ ಶಾಕ್ ಆಗಿದ್ರು. 11th A ಪಾಯಿಂಟ್, ಬಂಗ್ಲಾಗುಡ್ಡದ 11th ಮತ್ತು 12th ಪಾಯಿಂಟ್ನ ಮೇಲ್ಭಾಗದಲ್ಲಿದ್ದಂಥ 11th A ಪಾಯಿಂಟ್ನ ಕೆಲವೇ ಅಂತರದಲ್ಲೇ ಆ ಒಂದು ತಲೆಬುರುಡೆಯನ್ನು ತಂದಿದ್ದೆ ಅನ್ನುವ ಮಾಹಿತಿಯನ್ನು ವಿಠಲಗೌಡ SIT ಮುಂದೆ ಇಟ್ಟಿದ್ರು. ನೋಡಿ ಶ್ರೀಲಕ್ಷ್ಮಿ, ಇದೇ ಜಾಗದಲ್ಲಿ 3 ತಿಂಗಳ ಹಿಂದೆ ಜಯಂತ್ ವಿಡಿಯೋವನ್ನು ಮಾಡಿದ್ದ ಕೆಲ ಯೂಟ್ಯೂಬರ್ಗಳು ಅಭಿಷೇಕ್ ವಿಡಿಯೋವನ್ನು ಮಾಡಿದರು. ರಾಂಪೇಜ್ ಕೂಡ ಯೂಟ್ಯೂಬರ್ಗೂ ಕೂಡ ಹೋಗಿ ಅಲ್ಲಿ ವಿಡಿಯೋವನ್ನು ಕೂಡ ಮಾಡಿದರು. ಅಲ್ಲಿ ಸೀರೆಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿದರು, ಬಟ್ಟೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದರು. ಇವರೆಲ್ಲರಿಗೂ ಕೂಡ ಈಗ
ಒಂದು ತನಿಖೆಯ ಭಾಗವಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ, ಇನ್ನು ಕೆಲವರು ವಿಚಾರಣೆಗೆ ಹಾಜರಾಗ್ತಾರೆ, ಅದು ನೋ ಡೌಟ್. ಅಂದರೆ ಇದು ಷಡ್ಯಂತ್ರ ಮಾಡೋದು ಪಕ್ಕ ಆಗಿದೆ. ಷಡ್ಯಂತ್ರ ಮಾಡೋದು ಪಕ್ಕ ಆಗಿದ್ರೆ ಷಡ್ಯಂತ್ರ ಮಾಡೋದಕ್ಕೆ ಕಾರಣ ಏನು? ಈಗ ಈ ತಲೆಬುರುಡೆ ರಹಸ್ಯವನ್ನು ಭೇದಿಸಿರುವಂಥ SIT ತನಿಖಾ ತಂಡ ಇನ್ನು ಮುಂದೆ ಷಡ್ಯಂತ್ರದ ಸತ್ಯ ಶೋಧನೆಗೆ ಇಳಿಯುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾವುದೇ ಕ್ಷಣದಲ್ಲಿ ಯಾರಾದರೂ ಒಬ್ಬರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ. ನಾಗೇಂದ್ರ, ಇನ್ನು ಯಾವ ಕಾರಣಕ್ಕೆ ಈ ಸೌಜನ್ಯ ಮಾವ ಬುರುಡೆ ತಂದುಕೊಟ್ರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ಇದು ಚಿತ್ರಣಕ್ಕೆ ಬಂದಿದೆ, ಚಿತ್ರಣಕ್ಕೆ ಅವರು ಎಂಟ್ರಿ ಆಗಿದ್ದಾರೆ. ಇದುವರೆಗೂ ಕೂಡ ವಿಠಲ್ ಗೌಡ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ, ಯಾವ ವಿಚಾರದಲ್ಲೂ ಕೂಡ ಮೂಗು ತೋರಿಸಿರ್ಲಿಲ್ಲ, ಏನೂ ಹೇಳಿರಲಿಲ್ಲ. ಸೊ ಜಯಂತ್ ಕೂಡ, ಎರಡನೇ ದೂರುದಾರ ಜಯಂತ್ ಕೂಡ ಮೊದಲಿಂದಾನು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆಗೂ ಮಾತನಾಡ್ತಾ ಇದ್ರು. ನಾನು ಬಹಳ ಸತ್ಯವನ್ನೇ ಹೇಳ್ತೇನೆ, ಏನು ಸಮಸ್ಯೆ ಇಲ್ಲ, ಏನು ಮುಚ್ಚಿಡೋವಂಥದ್ದಿಲ್ಲ, ಯಾವ ಷಡ್ಯಂತ್ರವೂ ಇಲ್ಲ, ಇಲ್ಲಿ ಇರೋದನ್ನು ಸತ್ಯ ಹೊರಗಡೆ ತೆಗಿಬೇಕು ಅನ್ನೋದು ನಮ್ಮ ಇದು ಅಂತೆಲ್ಲ ಹೇಳ್ತಾ ಇದ್ರು. ವಿಠಲ ಗೌಡ ಏನು ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ರಿಗೆ ಇದುವರೆಗೆ ಇರುವಂತಹ, ಅಂದರೆ ಸೌಜನ್ಯ ಮಾವ ಅಂತ ಅವ್ರ ಬಗ್ಗೆ ಒಂದು ಆ ಇಡೀ ಕುಟುಂಬದ ಬಗ್ಗೆ ಬಹಳ ದೊಡ್ಡ ಸಿಂಪತಿ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಅವ್ರ ಹಿಂದೆ ಇನ್ಯಾರಾದರೂ ಇದ್ದಾರಾ, ವಿಠಲ್ ಗೌಡ ಅವರ ಹಿಂದೆ ಇನ್ಯಾರಾದರೂ ಇದ್ದಾರಾ, ಹಣಕಾಸಿನ ನೆರವು ಕೊಡ್ತಾ ಇದ್ದಾರಾ, ಅಥವಾ ಏನು ನಡೀತಾ ಇದೆ, ಯಾತಕ್ಕೋಸ್ಕರ ವಿಠಲ್ ಗೌಡ ಈ ಬುರ್ರೆ ತರೋ ಕೆಲಸಕ್ಕೆ ಹೋದ್ರು, ಸ್ಥಳೀಯರು ಏನು ಹೇಳ್ತಾರೆ, ನಿಮಗೇನು ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು? ಎರಡನೇದಾಗಿ ಜಯಂತ್ ಈಗ ಏನು ಹೇಳ್ತಾರೆ? ಏನೂ ಷಡ್ಯಂತ್ರವೇ ಇಲ್ಲ ಎಂದಿದ್ದಂತಹ ಜಯಂತ್ ಅವರ ಆ್ಯಕ್ಚುಯಲ್ ಪಾತ್ರ ಏನು, ಆ ಕುರಿತಾಗಿ ಸ್ಥಳೀಯವಾಗಿ ನಿಮಗೆ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಸೂಕ್ಷ್ಮವಾಗಿ ಗಮನಿಸೋದಾದರೆ ಇವತ್ತು ಕೆಲವರು ಹೇಳ್ತಾರೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ಟ್ರಯಲನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸ್ಥಳೀಯವಾಗಿ ಒಂದಷ್ಟು ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತೀವಿ. ಈ ಬುರ್ಡೆ ಗ್ಯಾಂಗ್ ಕೊಟ್ಟಿರುವಂಥ ಸಂದರ್ಶನಗಳ ಪ್ರತಿಯೊಂದು ತುಣುಕನ್ನು ಕೂಡ ನಾವು ಗಮನಿಸಿರ್ತೀವಿ. ಯಾಕೆ ಅಂತಂದರೆ ಇಷ್ಟು ದಿನಗಳ ಕಾಲ ಅವರೇ ನಮಗೆ ಕಳಿಸ್ಕೊಡ್ತಾರೆ, ನಾವು ಇಂಥ ಸಂದರ್ಶನವನ್ನು ಕೊಟ್ಟಿದ್ದೀವಿ, ಇಂಥ ಲೈವನ್ನು ಕೊಟ್ಟಿದ್ದೀವಿ ನೋಡಿ ಅಂತೇಳಿ. ಈಗ ನೋಡಿ, ಸೌಜನ್ಯ ವಿಚಾರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ತಿಮರೋಡಿಯವರು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವರು ಎಲ್ಲೋದ್ರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರ ಜೊತೆಗೆ ಈಗ ನೀವು ಕೇಳಿದಂತೆ ವಿಠಲ್ ಗೌಡ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀಲಕ್ಷ್ಮಿ, ನೋಡಿ, ನೇರವಾಗಿ ಹೇಳಬೇಕು ಅಂತಂದರೆ ವಿಠಲ್ ಗೌಡ ಅವರೇ ಹೇಳಿಕೊಂಡಿರುವಂತೆ ತಾನು ಸೌಜನ್ಯಾಳನ್ನು ಕಟ್ಟಕಡೆಯದಾಗಿ ನೋಡಿದ್ದು ಅಂತ ಅವರೇ ಹೇಳ್ಕೊಂಡಿದ್ರು. ಮತ್ತೊಂದು ಕಡೆ ವಿಠಲ್ ಗೌಡ ಅವರ ಹೋಟೆಲ್ನಿಂದಲೇ ಸೌಜನ್ಯ ಕಡೆಯದಾಗಿ ಊಟವನ್ನು ಪಾರ್ಸಲ್ ತೊಗೊಂಡೋಗಿದ್ದು, ಅಂದರೆ ಆ ಪಾರ್ಸಲ್ ತೊಗೊಂಡೋಗ್ಬೇಕಾದ್ರೂ ಕೂಡ ಕಡೆಯದಾಗಿ ನೋಡಿದ್ದು ವಿಠಲ್ ಗೌಡ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇದೆ. ನೋಡಿ, ಈ ಒಂದು ಚಿನ್ಯನನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ SIT ತನಿಖೆಗೆ ಮುಂದಾದಾಗ ಸೌಜನ್ಯ ಕೇಸನ್ನು ರೀಓಪನ್ ಮಾಡಲೇಬೇಕು ಅಂತೇಳಿ ಎಲ್ಲರೂ ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದರು. SIT ತನಿಖೆ ಮಾಡಲೇಬೇಕು ಅಂತೇಳಿ ಖುದ್ದು ಸೌಜನ್ಯ ಅವರ ತಾಯಿ ಕುಸುಮಾವತಿಯವರೇ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಂದಿದ್ದರು, ಆ ದೂರನ್ನು ಕೂಡ ಸ್ವೀಕಾರ ಮಾಡಿದರು. ರವಿ ಪೂಜಾರಿ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿರ್ಬೋದು, ಸೌಜನ್ಯ ಅವರ ವಿಚಾರ ಇವ್ರಿಗೆಲ್ಲರೂ ಕೂಡ ಗೊತ್ತಿರುತ್ತೆ ಅಂತೇಳಿ ಚಿನ್ಯನ ಮೇಲೇ ಖುದ್ದು ಕುಸುಮಾವತಿಯವರು ದೂರನ್ನು ಕೊಟ್ಟು ಬಂದಿದ್ದರು. ನಾವೀಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಈಗ ಸೌಜನ್ಯ ಕೇಸ್ನ ವಿಚಾರವಾಗಿ ವಿಠಲ್ ಗೌಡ ಅವರನ್ನು ಯಾಕೆ ವಿಚಾರಣೆಗೊಳಪಡಿಸಬಾರ್ದು ಅನ್ನುವ ಪ್ರಶ್ನೆಯನ್ನು ಸ್ಥಳೀಯರು ಹೇಳ್ತಿದ್ದಾರೆ. ಸ್ಥಳೀಯರ ಜೊತೆ ಮಾತಾಡ್ಬೇಕಾದ್ರೆ ಇದೇ ತಾನೇ ಹೇಳ್ತಾ ಇದ್ರು. ಯಾಕೆಂತಂದರೆ ವಿಠಲ್ ಗೌಡ ಅವರೇ ಕಟ್ಟಕಡೆಯದಾಗಿ ಸೌಜನ್ಯ ಅವರನ್ನು ನೋಡಿದ್ದೀನಿ ಅನ್ನೋದಾಗಿದ್ದರೆ ಇಷ್ಟು ದಿನ ಅವರ ವಿಚಾರಣೆ ಯಾಕಾಗಿಲ್ಲ, SIT ಅವರನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ಸ್ಥಳೀಯರು ಪ್ರಶ್ನೆಗಳನ್ನು ಮಾಡಿದ್ರೆ. ಹಾಗಾಗಿ ಈಗ ಅದರ ಒಂದು ಸತ್ಯ ಶೋಧನೆಯೂ ಕೂಡ SIT ಇಳಿಯುತ್ತಾ ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ತಲೆಬುರುಡೆ ಕೇಸ್ನಲ್ಲಿ SIT ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಇವತ್ತು ಸಹ ಗಿರೀಶ್ ಮಠಣ್ಣವರ್, ಜಯಂತ್, ಅಭಿಷೇಕ್ ಹಾಗೂ ವಿಠಲ್ ಗೌಡ ಅವರಿಗೆ SIT ಅಧಿಕಾರಿಗಳು ಗ್ರಿಲ್ ಮಾಡಲಿದ್ದಾರೆ. ನಿನ್ನೆ ಬುರ್ಡೆ ತಂದ ಸ್ಥಳದಲ್ಲಿ SIT ಪೊಲೀಸರು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡ ಅವರನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರ್ತಕ್ಕಂಥ ಜಾಗ ಈ ಬಂಗ್ಲೆಗುಡ್ಡ.
ಸೊ ಏನೇನಾಗಿದೆ, ಇಡೀ ಕಥೆ ಯಾವ ರೀತಿನಲ್ಲಿ ಹುಟ್ಕೊಂಡಿದೆ, ಯಾವ ರೀತಿನಲ್ಲಿ ಕಥೆನ ಹೆಣೆಯಲಾಯಿತು, ಆನಂತರ ಅದನ್ನು ಪ್ರಚಾರ ಮಾಡೋದಕ್ಕೆ ಈ ಯೂಟ್ಯೂಬರ್ಸು ಅವ್ರುಗಳು ಕೂಡ ಕನೆಕ್ಟೆಡ್, ಎಲ್ಲರೂ ಕೂಡ ಕನೆಕ್ಟೆಡ್ ಅಂತ ಹೇಳಲಾಗಿದೆ. ಒಬ್ರಿಗೊಬ್ರು ಒಂದು ಗುಂಪನ್ನೇ ಕರೆದು ಯಾರ್ಯಾರು ಯಾವ ರೀತಿನಲ್ಲಿ ಪ್ರಚಾರ ಮಾಡ್ತಾ ಹೋಗಬೇಕು ಅಂತ, ಆಮೇಲೆ ಆ ಬುರುಡೆ ತೊಗೊಂಬಂದಿರೋಂಥ ಆ ಬುರುಡೆನ ಕತ್ತಿಯಲ್ಲಿ ತೆಗೆದು ಚೀಲಕ್ಕೆ ಹಾಕುವ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು, ಪಕ್ಕದಲ್ಲಿ ಒಂದು ಸೀರೆ ಕಟ್ಬಿಟ್ಟು ಇಡೀ ಪ್ರಕರಣದ ಹೈ ಡ್ರಾಮಾ ಇಂಚಿಂಚು ರಿವೀಲ್ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಒಟ್ಟಿನಲ್ಲಿ ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಹೆಚ್ಚಿನ ಥ್ರಿಲ್ ಈ ಪ್ರಕರಣದಲ್ಲಿ ಇತ್ತು ಅಂತಾನೆ ಹೇಳಬೇಕು. ಆದರೆ ಸಾಕಷ್ಟು ಅನಾಹುತಗಳಿಗೂ ಕೂಡ ಇಡೀ ಪ್ರಕರಣ ಕಾರಣವಾಯಿತು. ಆದರೆ SIT ತನಿಖೆ ಇನ್ನೂ ಮುಂದುವರೆದಿದೆ. ತನಿಖೆ ಕೊನೆಯ ರಿಪೋರ್ಟ್ ಬಂದ ಮೇಲೇ, ಕೋರ್ಟ್ನ ಆದೇಶ ಬಂದ ಮೇಲೇ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದುವರೆಗೆ ಸಿಗೋ ಮಾಹಿತಿಯನ್ನಷ್ಟೇ ನಾವು ಜನರೆದುರು ಇಡಬಹುದು. ನಾಗೇಂದ್ರ ಬಾಬು, ಈಗ ಯಾವ ಹಂತದಲ್ಲಿದೆ ಇಡೀ ಪ್ರಕರಣದ ಚಿತ್ರಣ? ಇವತ್ತಿಗೆ ಏನಿದೆ? ಇದು ಶುರುವಾದಾಗ ಇದ್ರ ಚಿತ್ರಣ ಬೇರೆನೇ ಇತ್ತು, ಬುರುಡೆಯ ಪ್ರಕರಣದ ಚಿತ್ರಣ. ಇವತ್ತಿಗೆ ಈ ಬುರುಡೆ ಪ್ರಕರಣದ ಚಿತ್ರಣ ಯಾವ ರೀತಿನಲ್ಲಿ ಇದೆ? SIT ಮುಂದೆ ತನಿಖೆಯನ್ನು ಯಾವ ರೀತಿನಲ್ಲಿ ತಗೊಂಡು ಹೋಗ್ಬೋದು? ಶ್ರೀಲಕ್ಷ್ಮಿ, ನೇರವಾಗಿ ಹೇಳಬೇಕು ಅಂತಂದರೆ ಈಗ ಟ್ರೈಲರ್, ಇನ್ನು ಪಿಕ್ಚರ್ ಬಾಕಿ ಇದೆ. ಸರಿಯಾಗಿ ತನಿಖೆಯನ್ನು ಮಾಡೋದಕ್ಕೆ SITಗೆ ಖಂಡಿತವಾಗ್ಲೂ ಬಿಟ್ಟಿದ್ದೇ ಆದರೆ ಶ್ರೀಲಕ್ಷ್ಮಿ, ನಮಗಿರುವಂಥ ಮಾಹಿತಿ ಪ್ರಕಾರ ಹತ್ರ 60ರಿಂದ 70 ಜನ ಈ ಒಂದು ಪ್ರಕರಣದಲ್ಲಿ ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. SIT ಮೇಲೆ ಯಾವುದೇ ರೀತಿಯಾದಂಥ ಒತ್ತಡಗಳು ಬರಬಾರ್ದು ಅನ್ನುವ ಚರ್ಚೆಗಳು ಈಗ ಸ್ಥಳೀಯ ಮಟ್ಟದಲ್ಲಿ ಶುರುವಾಗಿದೆ. ಯಾರೆಲ್ಲ ಈ ಬುರುಡೆ ಹಿಂದೆ ಷಡ್ಯಂತ್ರವನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಈ ವಿಚಾರವಾಗಿ ತಗಲಾಕಿಕೊಳ್ತಾರೆ ಅಂತೇಳಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ ಶ್ರೀಲಕ್ಷ್ಮಿ, SIT ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಕೆಲವರು ಸೋನಿಯಾ ಗಾಂಧಿ ಅವರಿಗೆ ಲೆಟರನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ನೋಡಿ, ಈ ರೀತಿಯಾಗಿ ರಾಜಕೀಯ ಒತ್ತಡವನ್ನು ತರುವಂಥ ಕೆಲಸಗಳು ಆಗ್ತಾ ಇದೆಯಾ SIT ಮೇಲೆ ಅನ್ನುವ ಅನುಮಾನಗಳು ಈಗ ನಮಗೆ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ SIT ತನ್ನ ಪಾಡಿಗೆ ತನಿಖೆಯನ್ನು ಮುಂದುವರಿಸಿದೆ ಶ್ರೀಲಕ್ಷ್ಮಿ. ನೋಡಿ, ಅಲ್ಲಿರುವಂಥ ಅಧಿಕಾರಿಗಳು ನೋಡಿ, ಪ್ರಣಬ್ ಮೊಹಂತಿಯವರು, ಜಿತೇಂದ್ರ ಕುಮಾರ್ ದಯಾಮ ಅವರು, ಸೈಮನ್ MN ಅನುಚೇತ್ ಅವರು, ಇವರ ನೇತೃತ್ವದ ತಂಡ ಆತುರದ ತನಿಖೆಗೆ ಮುಂದಾಗಿಲ್ಲ. ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸರಿಯಾದ ರೀತಿಯಾಗಿ ಸೂಕ್ತವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ. ಆ ಬುರುಡೆ ರಹಸ್ಯವನ್ನು ಭೇದಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಶ್ರೀಲಕ್ಷ್ಮಿ, ಈ ಬುರುಡೆ ಹಿಂದೆ ಇರುವಂಥ ಷಡ್ಯಂತ್ರ ಹೇಗಾಯಿತು, ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ನೋಡಿ, ಇಲ್ಲಿಯವರೆಗೂ ಕೂಡ ಇದ್ದಿದ್ದು ತಲೆಬುರುಡೆ ತಂದಿದ್ದು ಯಾರು ಅನ್ನುವ ಪ್ರಶ್ನೆ ಬಂದಾಗ ಚಿನ್ನಯ್ಯ ಅಂತ ಇತ್ತು. ಚಿನ್ನಯ್ಯ ಆದಮೇಲೆ ಅಭಿಷೇಕ್, ಆಮೇಲೆ ಜಯಂತ್, ಆಮೇಲೆ ಗಿರೀಶ್ ಮಟ್ಟಣ್ಣವರು, ಇಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಆದರೆ SIT ಅಲ್ಲಿಗೆ ಸುಮ್ಮನಾಗಲಿಲ್ಲ. ಈ ತಲೆಬುರುಡೆ ತಂದು ಕೊಟ್ಟಿದ್ದು ಯಾರು, ಇವರೆಲ್ಲ ತಗೊಂಡು ಹೋಗಿದ್ದಾರೆ ಹೊರತು ತಂದು ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಗೆ ಧುಮುಕಿದಾಗ ಕೊನೆಗೆ ವಿಠ್ಠಲ್ಗೌಡ ಹೌದು ನಾನೇ ತಂದು ಕೊಟ್ಟಿದ್ದೆ ಅಂತೇಳಿ ನಿನ್ನೆ ಮಧ್ಯಾಹ್ನ ಒಪ್ಕೊಳ್ತಾನೆ. ತಕ್ಷಣ ಆತನನ್ನು ಎಲ್ಲಿಂದ ತಂದು ನಡಿ ಜಾಗವನ್ನು ತೋರಿಸಿ ಅಂತೇಳಿ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋದಾಗ SIT ಅಧಿಕಾರಿಗಳು ಕೂಡ ಶಾಕ್ ಆಗಿದ್ರು. 11th A ಪಾಯಿಂಟ್, ಬಂಗ್ಲಾಗುಡ್ಡದ 11th ಮತ್ತು 12th ಪಾಯಿಂಟ್ನ ಮೇಲ್ಭಾಗದಲ್ಲಿದ್ದಂಥ 11th A ಪಾಯಿಂಟ್ನ ಕೆಲವೇ ಅಂತರದಲ್ಲೇ ಆ ಒಂದು ತಲೆಬುರುಡೆಯನ್ನು ತಂದಿದ್ದೆ ಅನ್ನುವ ಮಾಹಿತಿಯನ್ನು ವಿಠ್ಠಲ್ಗೌಡ SIT ಮುಂದೆ ಇಟ್ಟಿದ್ರು. ನೋಡಿ ಶ್ರೀಲಕ್ಷ್ಮಿ, ಇದೇ ಜಾಗದಲ್ಲಿ 3 ತಿಂಗಳ ಹಿಂದೆ ಜಯಂತ್ ವಿಡಿಯೋವನ್ನು ಮಾಡಿದ್ದ ಕೆಲ ಯೂಟ್ಯೂಬರ್ಗಳು ಅಭಿಷೇಕ್ ವಿಡಿಯೋವನ್ನು ಮಾಡಿದರು. ರಾಂಪೇಜ್ ಕೂಡ ಯೂಟ್ಯೂಬರ್ಗೂ ಕೂಡ ಹೋಗಿ ಅಲ್ಲಿ ವಿಡಿಯೋವನ್ನು ಕೂಡ ಮಾಡಿದರು. ಅಲ್ಲಿ ಸೀರೆಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿದರು, ಬಟ್ಟೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದರು. ಇವರೆಲ್ಲರಿಗೂ ಕೂಡ ಈಗ ಒಂದು ತನಿಖೆಯ ಭಾಗವಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಕೆಲವರು ವಿಚಾರಣೆಗೆ ಹಾಜರಾಗ್ತಾರೆ, ಅದು ನೋ ಡೌಟ್. ಅಂದರೆ ಇದು ಷಡ್ಯಂತ್ರ ಮಾಡೋದು ಪಕ್ಕ ಆಗಿದೆ. ಷಡ್ಯಂತ್ರ ಮಾಡೋದು ಪಕ್ಕ ಆಗಿದ್ರೆ ಷಡ್ಯಂತ್ರ ಮಾಡೋದಕ್ಕೆ ಕಾರಣ ಏನು? ಈಗ ಈ ತಲೆಬುರುಡೆ ರಹಸ್ಯವನ್ನು ಭೇದಿಸಿರುವಂಥ SIT ತನಿಖಾ ತಂಡ ಇನ್ನು ಮುಂದೆ ಷಡ್ಯಂತ್ರದ ಸತ್ಯ ಶೋಧನೆಗೆ ಇಳಿಯುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾವುದೇ ಕ್ಷಣದಲ್ಲಿ ಯಾರಾದರೂ ಒಬ್ಬರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಲಕ್ಷ್ಮಿ. ನಾಗೇಂದ್ರ, ಇನ್ನು ಯಾವ ಕಾರಣಕ್ಕೆ ಈ ಸೌಜನ್ಯ ಮಾವ ಬುರುಡೆ ತಂದುಕೊಟ್ರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ಇದು ಚಿತ್ರಣಕ್ಕೆ ಬಂದಿದೆ, ಚಿತ್ರಣಕ್ಕೆ ಅವರು ಎಂಟ್ರಿ ಆಗಿದ್ದಾರೆ. ಇದುವರೆಗೂ ಕೂಡ ವಿಠ್ಠಲ್ಗೌಡ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ, ಯಾವ ವಿಚಾರದಲ್ಲೂ ಕೂಡ ಮೂಗು ತೋರಿಸಿರಲಿಲ್ಲ, ಏನೂ ಹೇಳಿರಲಿಲ್ಲ.
ಸೊ ಜಯಂತ್ ಕೂಡ, ಎರಡನೇ ದೂರುದಾರ ಜಯಂತ್ ಕೂಡ ಮೊದಲಿಂದಾನು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆಗೂ ಮಾತನಾಡ್ತಾ ಇದ್ರು. ನಾನು ಬಹಳ ಸತ್ಯವನ್ನೇ ಹೇಳ್ತೇನೆ, ಏನು ಸಮಸ್ಯೆ ಇಲ್ಲ, ಏನು ಮುಚ್ಚಿಡೋವಂಥದ್ದಿಲ್ಲ, ಯಾವ ಷಡ್ಯಂತ್ರವೂ ಇಲ್ಲ, ಇಲ್ಲಿ ಇರೋದನ್ನು ಸತ್ಯ ಹೊರಗಡೆ ತೆಗಿಬೇಕು ಅನ್ನೋದು ನಮ್ಮ ಇದು ಅಂತೆಲ್ಲ ಹೇಳ್ತಾ ಇದ್ರು. ವಿಠ್ಠಲ ಗೌಡ ಏನು ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ರಿಗೆ ಇದುವರೆಗೆ ಇರುವಂತಹ, ಅಂದರೆ ಸೌಜನ್ಯ ಮಾವ ಅಂತ ಅವ್ರ ಬಗ್ಗೆ ಒಂದು ಆ ಇಡೀ ಕುಟುಂಬದ ಬಗ್ಗೆ ಬಹಳ ದೊಡ್ಡ ಸಿಂಪತಿ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಅವ್ರ ಹಿಂದೆ ಇನ್ಯಾರಾದರೂ ಇದ್ದಾರಾ, ವಿಠಲ್ ಗೌಡ ಅವರ ಹಿಂದೆ ಇನ್ಯಾರಾದರೂ ಇದ್ದಾರಾ, ಹಣಕಾಸಿನ ನೆರವು ಕೊಡ್ತಾ ಇದ್ದಾರಾ, ಅಥವಾ ಏನು ನಡೀತಾ ಇದೆ, ಯಾತಕ್ಕೋಸ್ಕರ ವಿಠಲ್ ಗೌಡ ಈ ಬುರ್ರೆ ತರೋ ಕೆಲಸಕ್ಕೆ ಹೋದ್ರು, ಸ್ಥಳೀಯರು ಏನು ಹೇಳ್ತಾರೆ, ನಿಮಗೇನು ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು? ಎರಡನೇದಾಗಿ ಜಯಂತ್ ಈಗ ಏನು ಹೇಳ್ತಾರೆ? ಏನೂ ಷಡ್ಯಂತ್ರವೇ ಇಲ್ಲ ಎಂದಿದ್ದಂತಹ ಜಯಂತ್ ಅವರ ಆ್ಯಕ್ಚುಯಲ್ ಪಾತ್ರ ಏನು, ಆ ಕುರಿತಾಗಿ ಸ್ಥಳೀಯವಾಗಿ ನಿಮಗೆ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ ನೋಡಿ, ಸೂಕ್ಷ್ಮವಾಗಿ ಗಮನಿಸೋದಾದರೆ ಇವತ್ತು ಕೆಲವರು ಹೇಳ್ತಾರೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ಟ್ರಯಲನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸ್ಥಳೀಯವಾಗಿ ಒಂದಷ್ಟು ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತೀವಿ. ಈ ಬುರ್ಡೆ ಗ್ಯಾಂಗ್ ಕೊಟ್ಟಿರುವಂಥ ಸಂದರ್ಶನಗಳ ಪ್ರತಿಯೊಂದು ತುಣುಕನ್ನು ಕೂಡ ನಾವು ಗಮನಿಸಿರ್ತೀವಿ. ಯಾಕೆ ಅಂತಂದರೆ ಇಷ್ಟು ದಿನಗಳ ಕಾಲ ಅವರೇ ನಮಗೆ ಕಳಿಸ್ಕೊಡ್ತಾರೆ, ನಾವು ಇಂಥ ಸಂದರ್ಶನವನ್ನು ಕೊಟ್ಟಿದ್ದೀವಿ, ಇಂಥ ಲೈವನ್ನು ಕೊಟ್ಟಿದ್ದೀವಿ ನೋಡಿ ಅಂತೇಳಿ. ಈಗ ನೋಡಿ, ಸೌಜನ್ಯ ವಿಚಾರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ತಿಮ್ಮರೋಡಿಯವರು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವರು ಎಲ್ಲೋದ್ರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರ ಜೊತೆಗೆ ಈಗ ನೀವು ಕೇಳಿದಂತೆ ವಿಠಲ್ ಗೌಡ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಶ್ರೀಲಕ್ಷ್ಮಿ. ನೋಡಿ, ನೇರವಾಗಿ ಹೇಳಬೇಕು ಅಂತಂದರೆ ವಿಠಲ್ ಗೌಡ ಅವರೇ ಹೇಳಿಕೊಂಡಿರುವಂತೆ ತಾನು ಸೌಜನ್ಯಾಳನ್ನು ಕಟ್ಟಕಡೆಯದಾಗಿ ನೋಡಿದ್ದು ಅಂತ ಅವರೇ ಹೇಳ್ಕೊಂಡಿದ್ರು. ಮತ್ತೊಂದು ಕಡೆ ವಿಠಲ್ ಗೌಡ ಅವರ ಹೋಟೆಲ್ನಿಂದಲೇ ಸೌಜನ್ಯ ಕಡೆಯದಾಗಿ ಊಟವನ್ನು ಪಾರ್ಸಲ್ ತೊಗೊಂಡೋಗಿದ್ದು, ಅಂದರೆ ಆ ಪಾರ್ಸಲ್ ತೊಗೊಂಡೋಗ್ಬೇಕಾದ್ರೂ ಕೂಡ ಕಡೆಯದಾಗಿ ನೋಡಿದ್ದು ವಿಠಲ್ ಗೌಡ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇದೆ. ನೋಡಿ, ಈ ಒಂದು ಚಿನ್ಯನನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ SIT ತನಿಖೆಗೆ ಮುಂದಾದಾಗ ಸೌಜನ್ಯ ಕೇಸನ್ನು ರೀಓಪನ್ ಮಾಡಲೇಬೇಕು ಅಂತೇಳಿ ಎಲ್ಲರೂ ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದರು. SIT ತನಿಖೆ ಮಾಡಲೇಬೇಕು ಅಂತೇಳಿ ಖುದ್ದು ಸೌಜನ್ಯ ಅವರ ತಾಯಿ ಕುಸುಮಾವತಿಯವರೇ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಂದಿದ್ದರು. ಆ ದೂರನ್ನು ಕೂಡ ಸ್ವೀಕಾರ ಮಾಡಿದರು. ರವಿ ಪೂಜಾರಿ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿರ್ಬೋದು, ಸೌಜನ್ಯ ಅವರ ವಿಚಾರ ಇವ್ರಿಗೆಲ್ಲರೂ ಕೂಡ ಗೊತ್ತಿರುತ್ತೆ ಅಂತೇಳಿ ಚಿನ್ನಿಯನ ಮೇಲೇ ಖುದ್ದು ಕುಸುಮಾವತಿಯವರು ದೂರನ್ನು ಕೊಟ್ಟು ಬಂದಿದ್ದರು. ನಾವೀಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಈಗ ಸೌಜನ್ಯ ಕೇಸ್ನ ವಿಚಾರವಾಗಿ ವಿಠಲ್ ಗೌಡ ಅವರನ್ನು ಯಾಕೆ ವಿಚಾರಣೆಗೊಳಪಡಿಸಬಾರ್ದು ಅನ್ನುವ ಪ್ರಶ್ನೆಯನ್ನು ಸ್ಥಳೀಯರು ಹೇಳ್ತಿದ್ದಾರೆ. ಸ್ಥಳೀಯರ ಜೊತೆ ಮಾತಾಡ್ಬೇಕಾದ್ರೆ ಇದೇ ತಾನೇ ಹೇಳ್ತಾ ಇದ್ರು. ಯಾಕೆಂತಂದರೆ ವಿಠಲ್ ಗೌಡ ಅವರೇ ಕಟ್ಟಕಡೆಯದಾಗಿ ಸೌಜನ್ಯ ಅವರನ್ನು ನೋಡಿದ್ದೀನಿ ಅನ್ನೋದಾಗಿದ್ದರೆ ಇಷ್ಟು ದಿನ ಅವರ ವಿಚಾರಣೆ ಯಾಕಾಗಿಲ್ಲ, SIT ಅವರನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ಸ್ಥಳೀಯರು ಪ್ರಶ್ನೆಗಳನ್ನು ಮಾಡಿದ್ರೆ. ಹಾಗಾಗಿ ಈಗ ಅದರ ಒಂದು ಸತ್ಯಶೋಧನೆಯೂ ಕೂಡ SIT ಇಳಿಯುತ್ತಾ ಕಾದು ನೋಡಬೇಕಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.